ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹತ್ರ ಗಿಡನ ಪರ್ಚೇಸ್ ಮಾಡಿದ್ರು, ಸೇವಂತಿಗೆ ಗಿಡನ. ಅದ್ರ ವೀಡಿಯೋನ ಇವತ್ತು ಕಳಿಸಿದ್ದಾರೆ. ನಿಮ್ಮ ಗಾರ್ಡನಲ್ಲಿ ಯಾವ ರೀತಿ ಸೇವಂತಿಗೆ ಹೂವು ಬಂದಿದೆಯೋ ಅದೇ ರೀತಿ ನಮ್ಮ ಗಾರ್ಡನಲ್ಲೂ ಬಂದಿದೆ ಮೇಡಮ್ನವರೇ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋನ ನನಗೆ ಕಳಿಸ್ಕೊಟ್ಟಿದ್ರು. ನನಗೆ ತುಂಬಾ ಖುಷಿ ಆಯಿತು. ನನ್ನ ಹತ್ರ ಫಸ್ಟ್ ಟೈಮ್ ಅವರು ಈಸ್ಕೊಂಡೋಗಿದ್ರು ಗಿಡನ. ಈ ರೀತಿ ಹೂವು ಬಂದಿದೆ ಅಂದ್ಬಿಟ್ಟು ವೀಡಿಯೋ ಮಾಡಿ ಕಳಿಸಿದ್ದಾರೆ ಸ್ನೇಹಿತರೆ. ಸೇಮ್ ನಮ್ಮ ಗಾರ್ಡನಲ್ಲಿ ಯಾವ ರೀತಿ ಬಂದಿದೆಯೋ ಅದೇ ರೀತಿ ಬಂದಿದೆ. ತುಂಬಾ ಖುಷಿ ಆಯಿತು. ಹಾಗೆ ನಮ್ಮ ಗಾರ್ಡನಲ್ಲಿ ಇವತ್ತು ಏನೆಲ್ಲ ಕೆಲಸ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಸ್ನೇಹಿತರೆ. ಹಾಗೆ ಯಾರಾದರೂ ಹೊಸೊಬ್ಬರು ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನು ಸ್ವಲ್ಪ ಸೇವಂತಿಗೆ ಗಿಡಗಳನ್ನ ಲಾಸ್ಟ್ ವೀಡಿಯೋದಲ್ಲಿ ಕಟ್ಟಿಂಗ್ ಹಾಕ್ಕೊಳ್ತಾ ಇದ್ದೀನಿ ಅಂತ ವೀಡಿಯೋದಲ್ಲಿ ನಿಮಗೆ ತೋರಿಸಿದೆ. ಅದು ಇವಾಗ ನೋಡ್ತಾ ಇದ್ದೀನಿ ಯಾವ ರೀತಿ ಬಂದಿದ್ದಾವೆ ಅಂತ. ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಬೇರುಗಳಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ಸ್ನೇಹಿತರೆ. ನಾನು ಇದನ್ನು ಎಲ್ಲ ಸೇವಂತಿಗೆ ಗಿಡಗಳ ಕಟ್ಟಿಂಗ್ನ ಹಾಕ್ಕೊಳ್ಳೋದಿಲ್ಲ. ಯಾವ ಗಿಡದಲ್ಲಿ ಐರ್ ಬರೋದಿಲ್ಲ ನೋಡಿ ಅಂಥ ಗಿಡನ ನೋಡಿಬಿಟ್ಟು ನಾನು ಈ ರೀತಿ ಕಟ್ಟಿಂಗ್ಸ್ನ ಇಟ್ಕೊಳ್ತೀನಿ, ಗಿಡನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ. ತುಂಬ ಚೆನ್ನಾಗಿ ಬಂದಿದ್ದಾವೆ ಕಟ್ಟಿಂಗ್ಸು, ಯಾವುದು ಕೂಡ ಹಾಳಾಗಿಲ್ಲ. ನಾನು ಹಾಕಿರುವಂತಹ ಸೇವಂತಿಗೆ ಗಿಡದ ಕಟ್ಟಿಂಗ್ಸು ತುಂಬ ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಸ್ನೇಹಿತರೆ. ನೀವೇನಾದರೂ ಈ ರೀತಿ ಕಟ್ಟಿಂಗ್ಸ್ ಹಾಕೋಬೇಕು ಅಂತಂದರೆ ನಿಮಗೆ ಯಾವುದು ಸಸಿಲಿ ಐರ್ಗಳು ಬರೋದಿಲ್ಲ ನೋಡಿ ಆ ಥರ ಸಸಿಗಳನ್ನ ನಾವು ಕಟ್ಟಿಂಗ್ನ ಹಾಕ್ಕೊಂಡ್ರೆ ಈ ರೀತಿಯಾಗಿ ಬರ್ತವೆ ಸ್ನೇಹಿತರೆ. ಪ್ರತಿಯೊಂದು ಗಿಡನೂ ಕೂಡ ನಾವು ಕಟ್ಟಿಂಗ್ಸಲ್ಲೇ ಗಿಡಗಳನ್ನ ಹೆಚ್ಚಿಸ್ಕೋಬೋದು. ಒಂದು ಗಿಡ ಇದ್ದರೆ ಸಾಕು. ನಮ್ಮ ಹತ್ರ ಒಂದು ಯಾವುದಾದ್ರೂ ಒಂದು ಕಲರ್ದು ಒಂದೇ ಒಂದು ಗಿಡ ಇದೆ ಅಂದ್ಕೊಂಡ್ರೆ ಅದ್ರ ಗಿಡನ ನಾವು ಜಾಸ್ತಿ ಹೆಚ್ಚಿಸ್ಕೋಬೇಕು, ಐರ್ಗಳು ಬರ್ತಾಯಿಲ್ಲ ಅಂದರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಗಿಡಗಳನ್ನ ನಾವು ಹೆಚ್ಚಿಸ್ಕೋಬೋದು ಸ್ನೇಹಿತರೆ. ನಾನು ಒಂದೊಂದು ಹೊಸದಾಗೂ ಕೂಡ ಇಟ್ಟಿದ್ದೆ, ಅವು ಸೈಡಲ್ಲೆಲ್ಲ ಈಗ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಅದು ಚಿಗುರು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದ್ದಾವೆ ಅಂತ. ನಾನು ಎಷ್ಟು ಕಟ್ಟಿಂಗ್ನ ಇಟ್ಟಿದ್ನೋ ಅಷ್ಟು ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಐರ್ಗಳಂತೂ ಬಂದಿದ್ದಾವೆ. ನಾನು ಈ ರೀತಿಯೇ ಮಾಡಿಕೊಂಡು ಗಿಡನ ಜಾಸ್ತಿ ಹೆಚ್ಚಿಸ್ಕೊಳ್ಳೋದು ಸ್ನೇಹಿತರೆ. ಎಲ್ಲ ಗಿಡದಲ್ಲೂ ಬಂದಿದ್ದಾವೆ. ಎಷ್ಟು ಗಿಡ ಆಗ್ತವೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಎಷ್ಟೊಂದು ಸಸಿಗಳು. ಅದನ್ನು ಇದೇ ಒಂದು 10-15 ಪಾಟ್ಗೆ ಹಾಕ್ಕೋಬೋದು ನಾವು ಇಷ್ಟು ಸಸಿಗಳನ್ನ. ಅಷ್ಟು ಸಸಿಗಳನ್ನ ನಾವಿಲ್ಲೇ ಹೆಚ್ಚಿಸ್ಕೊಂಡಂಗೆ ಆಗುತ್ತೆ ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಹಾಕ್ಕೊಳ್ತೀನಿ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನೋಡಿ ಇಲ್ಲಿ ನಾನು ಪ್ಲ್ಯಾಸ್ಟಿಕ್ದು ಪೇಂಟನ್ ಬಾಕ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಇವು ತುಂಬ ಚಿಕ್ಕ ಸಸಿ ಇರೋದ್ರಿಂದ ಇನ್ನೂ ದೊಡ್ಡ ಸೈಜ್ ಏನಾದರೂ ಹರಡ್ಕೊಂಡ್ರೆ ನಾನು ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ ಪಾಟ್ಗೆ ರೀಪಾಟ್ ಮಾಡಬೇಕಾದ್ರೆ. ಮತ್ತು ಇವಾಗ ಸ್ವಲ್ಪ ಚಿಕ್ಕ ಸಸಿ ಇರೋದ್ರಿಂದ ನನ್ನ ಹತ್ರನೂ ಸ್ವಲ್ಪ ಪಾಟ್ಗಳು ಇಲ್ಲದೆ ಹೋಗಿರೋದ್ರಿಂದ ಈ ರೀತಿ ಪ್ಲ್ಯಾಸ್ಟಿಕ್ ಕವರ್ಗೆ ಮತ್ತು ಇದಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಪಾಟ್ ಮಿಕ್ಸಿಂಗ್ಗೆ ನಾನು ಏನು ಹಾಕ್ಕೊಂಡಿದ್ದೀನಿ ಅಂದರೆ ಮಣ್ಣು ಮತ್ತು ಕುರಿ ಗೊಬ್ಬರನ ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ಇಲ್ಲೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥದ್ದು ಗಾರ್ಡನ್ದು ವೇಸ್ಟು ಮತ್ತು ಕಿಚನ್ ವೇಸ್ಟ್ ಎಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ಪಾಟ್ಗಳು ತೊಗೊಂಡ್ರೆ ಆವಾಗ ಯೂಸ್ ಆಗುತ್ತೆ. ಈ ಚಿಕ್ಕ ಪಾಟ್ಗಳಿಗೆಲ್ಲ ಏನು ನಾನು ಹಾಕ್ಕೊಳ್ತಾ ಇಲ್ಲ. ಅದಕ್ಕೆ ಏನಿದ್ರೂ ಮಣ್ಣು ಮತ್ತು ಗೊಬ್ಬರನ ಮಾತ್ರ ಮಿಕ್ಸ್ ಮಾಡಿ ಈ ರೀತಿಯಾಗಿ ಒಂದೊಂದೇ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾವು ಯಾವುದೇ ಒಂದು ಗಿಡ ಹಾಕಬೇಕು ಅಂದ್ರೂ ಪಾಟ್ ಮಿಕ್ಸಿಂಗ್ ಚೆನ್ನಾಗಿದ್ದರೆ ಮಾತ್ರ ಗಿಡಗಳು ತುಂಬ ಹೆಲ್ದಿಯಾಗಿ ಬರ್ತವೆ. ನಾವು ಬೇಕಾಬಿಟ್ಟು ಬರೀ ಮಣ್ಣೆ ಹಾಕ್ಬಿಟ್ಟು ಗಿಡಗಳನ್ನ ಹಾಕ್ಕೊಳ್ತೀನಿ ಅಂದರೆ ಯಾವ ಗಿಡನೂ ಕೂಡ ಹೂವು ಬರೋದಿಲ್ಲ. ಗಿಡಗಳು ಸತ್ತೋಗ್ತವೆ, ಇಲ್ಲಾಂದರೆ ಎಲ್ಲೋ ಕಲರ್ ಥರ ಬಂದುಬಿಡ್ತವೆ. ಗಿಡ ಬೆಳೆದ್ರೂ ಹೂವು ಬರೋದಿಲ್ಲ. ಈ ರೀತಿಯಾದಂತಹ ಎಲ್ಲ ತೊಂದರೆಗಳು ಕೂಡ ಸೇವಂತಿಗೆ ಗಿಡಗಳಿಗೆ ಆಗುತ್ತೆ ಸ್ನೇಹಿತರೆ. ನಾನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಗಾರ್ಡನ್ನಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ ಸೇವಂತಿಗೆ ಗಿಡ. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ವೀಡಿಯೋದಲ್ಲೂ ಸೇವಂತಿಗೆ ಗಿಡ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ಅಂತ. ಹಾಗೆ ಇಲ್ಲಿ ಕೆಲವು ಪಾಟ್ಗಳಲ್ಲೂ ಕೂಡ ಒಂದೊಂದು ಕಟ್ಟಿಂಗ್ಸ್ನ ಇಟ್ಕೊಂಡಿದ್ದೆ ನಾನು. ಅದರಲ್ಲೂ ಸ್ವಲ್ಪ ಇವತ್ತು ಎಲ್ಲ ಕಿತ್ಕೊಳ್ತಾ ಇದ್ದೀನಿ. ಅವು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ಒಂದೊಂದು ಬಂದಿದ್ದಾವೆ, ಒಂದೊಂದು ಬಂದಿಲ್ಲ. ಲೇಟಾಗಿ ಇಟ್ಟಿರುವಂಥವು ಬಂದಿಲ್ಲ. ತುಂಬ ದಿನಗಳ ಹಿಂದೆ ಇಟ್ಟಿರುವಂತಹ ಗಿಡಗಳು ಬಂದಿದ್ದಾವೆ ಸ್ನೇಹಿತರೆ. ಇಲ್ಲೆಲ್ಲ ನಾನು ಸೈಡಲ್ಲಿ ಗಾರ್ಡನಲ್ಲಿ ಕೆಲಸ ಮಾಡಬೇಕಾದ್ರೆ ಗಿಡಗಳೇನಾದರೂ ಮುರಿದೋಗ್ಬಿಟ್ರೆ ಈ ರೀತಿ ಏನಾದರೂ ಒಂದು ಗಿಡನ ನಾವು ಹೂವು ಕಿತ್ಕೊಳಕ್ಕೆ ಹೋಗಿ ಏನಾದರೂ ಒಂದು ಸ್ವಲ್ಪ ಕುಡಿಗಳೇನಾದ್ರು ಮುರಿದೋದ್ರೂ ಕೂಡ ನಾನು ಅದನ್ನು ಎಸೆಯೋದಿಲ್ಲ. ಈ ರೀತಿ ಪಾಟ್ಗಳಿಗೆ ಅಲ್ಲೇ ಹಾಕ್ಕೊಂಡಿರ್ತೀನಿ. ಹಾಕೋಬೇಕಾದ್ರೆ ಈ ರೀತಿಯಾಗಿ ಹಾಕ್ಕೊಳ್ತೀನಿ ಸ್ನೇಹಿತರೆ. ಇನ್ನೂ ಒಂದು 4 ಪಾಟ್ ಖಾಲಿ ಇದ್ವಲ್ಲ ಅಂತೇಳ್ಬಿಟ್ಟು ಅವುಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ.
ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಸ್ವಲ್ಪ ಬಟರ್ ಫ್ರೂಟ್ಸ್ ಇದನ್ನು ಸೀಡ್ಸ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವತ್ತು. ಯಾಕೆ ಅಂತಂದರೆ ನಮ್ಮ ಮನೇಲಿ ಜ್ಯೂಸ್ಗೆ ಅಂತ ತೊಗೊಂಬಂದಿರುವಂತಹ ಹಣ್ಣಿನ ಸೀಡ್ಸ್ನ ನಾನು ಆಚೆಗೆ ಎಸಿತಾ ಇಲ್ಲ. ಅದನ್ನೇ ನಾನು ಗಿಡಗಳನ್ನ ವರ್ಷಕ್ಕೆ ಒಂದು ಸಲನಾದರೂ ನಾವು ಅದರಲ್ಲಿ ಜ್ಯೂಸನ್ನ ಮಾಡ್ಕೊಂಡು ಕುಡಿತೀವಲ್ವ, ಆ ಸೀಡ್ಸ್ನ ನಂತರ ಆಚೆಗೆ ಎಸಿದೇನೆಯ ಖಾಲಿ ಪಾಟ್ಗಳಿಗೆ ಈ ರೀತಿಯಾಗಿ ಕವರ್ಗಳಿಗೆ ಮಣ್ಣು ತುಂಬಿ ಇಟ್ಕೊಂಡು ನಾನು ಅವನ್ನ ಯೂಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈ ವರ್ಷ ಹಾಕಿದ್ರೆ ಮುಂದಿನ ವರ್ಷದಷ್ಟರಲ್ಲಿ ತುಂಬ ಗಿಡಗಳು ದೊಡ್ಡ ಸೈಜ್ ಬಂದಿರ್ತವೆ. ಅವನ್ನ ನಾವು ಗಿಡಗಳನ್ನ ನಾವು ಒಂದು 5ರಿಂದ 6ನ ವರ್ಷಕ್ಕೆ ನಾವು ಹೆಚ್ಚಿಸ್ಕೊಳ್ತಾ ಹೋದರೆ ಸಾಕು. ತೋಟಗಳಲ್ಲಿ ನಾವು ಗಿಡಗಳನ್ನ ಹಾಕ್ಕೊಳ್ಳೋಕೆ ನಮ್ಗೆ ಜಾಗ ಇರೋದ್ರಿಂದ ಈ ರೀತಿಯಾಗಿ ನಾನು ಮನೆಯಲ್ಲೇ ಮಾಡಿ ಕೊಟ್ಟು ಕಳಿಸ್ತೀನಿ ಗಿಡಗಳನ್ನ. ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ ಇದ್ರದ್ದು ಬಟರ್ ಫ್ರೂಟ್ಸ್ ಗಿಡನ ಯಾವ ರೀತಿ ಹಾಕ್ಕೊಳ್ಳೋದು, ಗಿಡ ಯಾವ ರೀತಿ ಬರ್ತದೆ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಆ ಸಸಿಗಳನ್ನೆಲ್ಲ ನಾನು ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದ್ದಂಗೆ ತೋಟದಲ್ಲಿ ಹಾಕೋಕ್ಕೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಇವಾಗ ಏನಿದ್ರು ಮತ್ತೆ ಹೊಸದಾಗಿ ಆಗ್ತಾ ಇರುವಂತಹ ಸೀಡ್ಸ್ ಇದು. ಇವನ್ನ ಹಾಕಿದ್ರೆ ನಾವು ಒಂದು ವರ್ಷದೊಳಗೆ ನೆಕ್ಸ್ಟು ಮಳೆಗಾಲದಷ್ಟರಲ್ಲಿ ಗಿಡಗಳು ಎಷ್ಟು ಹೆಲ್ದಿಯಾಗಿ ಬಂದಿರ್ತವೆ ಅಂದರೆ ಅದನ್ನು ನಾವು ತೋಟದ ಹತ್ರ ಹಾಕ್ಕೊಂಡ್ರೆ ಒಂದು 5 ಇಯರ್ಸ್ 6 ಇಯರ್ಸ್ಗೆಲ್ಲ ಅದ್ರಲ್ಲಿ ಕಾಯಿ ಬರುತ್ತೆ ಸ್ನೇಹಿತರೆ. ನಮ್ಮ ತೋಟದಲ್ಲಿ ಅದೇ ರೀತಿ ನಾನು ಮಾಡ್ಕೊಳ್ತಾ ಬಂದಿರೋದು. ಒಂದು ಗಿಡನೂ ಕೂಡ ನಾನು ದುಡ್ಡು ಕೊಟ್ಟು ತರಿಸಿಲ್ಲ ಬಟರ್ ಫ್ರೂಟ್ಸ್. ಹಾಗೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ತರಕಾರಿಗಳು ಕೂಡ ಇದ್ದಾವೆ ಸ್ನೇಹಿತರೆ. ಅದನ್ನು ಕೂಡ ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲೆಲ್ಲ ಸೈಡಲ್ಲೇ ಒಂದೊಂದು ಬೆಂಡೆಕಾಯಿ ಗಿಡಗಳನ್ನ ಹಾಕ್ಕೊಂಡಿದ್ನಲ್ಲ, ಇಲ್ಲಿ ಸೈಡಲ್ಲೆಲ್ಲ ಒಂದೊಂದು ಬೆಂಡೆಕಾಯಿ ಗಿಡ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲೆಲ್ಲ ಡೈರೆ ಗಿಡಗಳಿದ್ದಾವೆ. ಅಲ್ಲಿ ಬೆಂಡೆಕಾಯನ್ನ ನಾನು ಇದೇ ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡ್ತಾ ಇರೋದು ನಮ್ಮ ಗಾರ್ಡನ್ನಲ್ಲಿ. ಒಂದು ದಿನವೂ ಕೂಡ ನಾನು ಒಂದು ಬೆಂಡೆಕಾಯಿನೂ ಕಿತ್ಕೊಂಡಿಲ್ಲ. ಇವತ್ತು ಎಷ್ಟು ಸಿಗುತ್ತೆ ನೋಡ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಬೆಂಡೆಕಾಯಿ. ಇದು ನಾರ್ಮಲ್ ಬೆಂಡೆಕಾಯಿ ಅಲ್ಲ, ಮಾಮೂಲಿ ನಾವು ಅಂಗಡಿಗಳಲ್ಲಿ ತೊಗೊಂಬರುವಂತಹ ಬೆಂಡೆಕಾಯಿ ಅಲ್ಲ, ಇದೇ ಬೇರೆ ಬೆಂಡೆಕಾಯಿ. ನನಗೆ ಯಾರೋ ಬೇರೆ ಸೀಡ್ಸ್ ಕೊಟ್ಟಿದ್ರು, ಈ ಥರ ಹಾಕು ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಹಾಕ್ಕೊಂಡಿದ್ದೆ. ಅವು ಈ ರೀತಿಯಾಗಿ ಬಂದಿವೆ ಮತ್ತು ತುಂಬ ದೊಡ್ಡ ಸೈಜು ಕೂಡ ಬರ್ತವೆ. ಇವು ತುಂಬ ಚಿಕ್ಕ ಸೈಜ್ ಏನಿಲ್ಲ ಬೆಂಡೆಕಾಯಿ, ತುಂಬ ದೊಡ್ಡ ಸೈಜ್ ಇದು. ನಾವು ಅಂಗಡಿಲಿ ತರುವಂತಹ ಬೆಂಡೆಕಾಯಿಗೆ ಎರಡು ಬೆಂಡೆಕಾಯಿಗೆ ಇದನ್ನು ಒಂದು ಹಾಕಿದ್ರೆ ಸಾಕು, ಅಷ್ಟು ದಪ್ಪ ಬರುತ್ತಂತೆ. ಇದು ಇನ್ನೂ ಬಲ್ತಿಲ್ಲ, ಇನ್ನೂ ಎಳ್ಸಾಗಿದೆ ಸ್ನೇಹಿತರೆ. ತುಂಬ ಇನ್ನೂ ದೊಡ್ಡ ಸೈಜ್ ಬರುತ್ತಂತೆ. ನಾನೇ ಬಲ್ತು ಬಿಡ್ತಾವಲ್ಲ ಅಂದ್ಬಿಟ್ಟು ಬೇಗನೆ ಕಿತ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೋಡಿ ಇಷ್ಟೊಂದು ಬೆಂಡೆಕಾಯಿನ ನಾನಿವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು 3/4 kg ಎಷ್ಟಾದರೂ ಸಿಕ್ಕಿದೆ ನನಗೆ. ಹಾಗೆ ಸ್ವಲ್ಪ ನಳಿನಕ್ಕವ್ರ ಹತ್ರ ನಾನು ಇದು ಲಾಂಗ್ ಬೀನ್ಸ್ದು ಸೀಡ್ಸ್ನ ತರಿಸ್ಕೊಂಡಿದ್ನಲ್ಲ, ಅದು ಕೂಡ ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಕೂಡ ಹಾರ್ವೆಸ್ಟ್ ಮಾಡಿಲ್ಲ, ಒಂದಿನ ಮಾತ್ರ ಕಿತ್ಕೊಂಡಿದ್ದೆ ಅಷ್ಟೇ. ಸೀಡ್ಸ್ ಆಗಲಿ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ. ಮಳೆ ಇರೋದ್ರಿಂದ ನನ್ನ ಗಾರ್ಡನ್ ಒಳಗಡೆ ಬಂದಿರಲಿಲ್ಲ. ಎಲ್ಲ ಒಣಗಿರೋದ್ರಿಂದ ಸೀಡ್ಸ್ದವು ಅವೆಲ್ಲ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದ್ದಾವೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗಿದ್ದಾವೆ ಅಂತ. ತುಂಬ ಚೆನ್ನಾಗಿ ಕಾಯಿ ಬಂತು ಸ್ನೇಹಿತರೆ. ಇದರಲ್ಲಿ ಲಾಂಗ್ ತರ್ನಿಕಾಯಿ ಅಂತ ಹೇಳ್ತೀವಿ ನಮ್ಮ ಸೈಡೆಲ್ಲ. ನಿಮ್ಮ ಕಡೆ ಎಲ್ಲ ನಿಮ್ಮ ಇದರಲ್ಲೆಲ್ಲ ಹೇಗೆ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಇದನ್ನು ನಾವೆಲ್ಲ ತರ್ನಿಕಾಯಿ ಅಂತಲೇ ಹೇಳ್ತೀವಿ. ಲಾಂಗು ಉದ್ದ ಬಿಡುತ್ತಲ್ವ, ಅದಕ್ಕೆ ಲಾಂಗ್ ಬೀನ್ಸ್ ಅಂತಾರೆ ತುಂಬ ಜನ ಇದನ್ನು. ನೋಡಿ ಇಲ್ಲಿ ಒಂದು ಸೈಡಲ್ಲೆಲ್ಲ ನಾನು ಹಾಕ್ಕೊಂಡಿದ್ನಲ್ಲ, ಇಷ್ಟು ತರ್ನಿಕಾಯಿನ ನಾನಿವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಲಾಂಗ್ ಬೀನ್ಸು ಮತ್ತು ಬೆಂಡೆಕಾಯಿ. ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.